ಪ್ರಸ್ತಾವನೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ನನ್ನ ಇಬ್ಬರು ತಂದೆಯರಿದ್ದರು. ಹಾಗಾಗಿ ನನಗೆ ಇಬ್ಬಗೆಯ ವಿರೋಧಾತ್ಮಕ ದೃಷ್ಟಿಕೋನಗಳ ಅನಿಶ್ಚಿತತೆ ಇದ್ದವು. ಒಬ್ಬ ಶ್ರೀಮಂತ ವ್ಯಕ್ತಿಯಿಂದ ಮತ್ತು ಇನ್ನೊಬ್ಬ ಬಡ ಮನುಷ್ಯನಿಂದ. ನನ್ನ ಇಬ್ಬರು ಡ್ಯಾಡ್ ಇದ್ದರು. ಒಬ್ಬ ಶ್ರೀಮಂತ ಮತ್ತು ಇನ್ನೊಬ್ಬ ಬಡವ. ಒಬ್ಬ ಉಚ್ಚ ಶಿಕ್ಷಣ ಪಡೆದಾತ ಮತ್ತು ಬುದ್ಧಿವಂತನಿದ್ದ. ಅವರು PhD ಮಾಡಿದ್ದರು ಮತ್ತು 4 ವರ್ಷಗಳ ಸ್ನಾತಕ ಪೂರ್ವ ಡಿಗ್ರಿಯನ್ನು 2 ವರ್ಷದಲ್ಲೇ ಮುಗಿಸಿದ್ದರು. ಆಮೇಲೆ ಅವರು ಅಧ್ಯಯನವನ್ನು ಮುಂದುವರಿಸುವುದಕ್ಕಾಗಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಶಿಕಾಗೋ ಯೂನಿವರ್ಸಿಟಿ ಮತ್ತು ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿಗಳಿಗೆ ಹೋದರು. ಅವೆಲ್ಲವೂ ಪೂರ್ತಿ ಸ್ಕಾಲರ್ಶಿಪ್ಗಳ ಮೂಲಕವೇ ಎಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. ಇನ್ನೊಬ್ಬ ತಂದೆ 8ನೇ ಕ್ಲಾಸ್ ಅನ್ನು ಕೂಡ ಪಾಸು ಮಾಡಿರಲಿಲ್ಲ. ಇಬ್ಬರೂ ತಂದೆಯರು ತಮ್ಮ ತಮ್ಮ ವೃತ್ತಿಯಲ್ಲಿ ಸಫಲರಿದ್ದರು. ಇಬ್ಬರು ಜೀವನ ಪರ್ಯಂತ ಬಹಳ ಪರಿಶ್ರಮಪಟ್ಟಿದ್ದರು. ಇಬ್ಬರು ಯಥೇಷ್ಟ ಹಣ ಸಂಪಾದಿಸಿದ್ದರು. ಆದರೆ ಒಬ್ಬರು ಮಾತ್ರ ಯಾವಾಗಲೂ ಆರ್ಥಿಕ ಸಂಕಷ್ಟದಲ್ಲಿ ತೊಳಲಾಡುತ್ತಿದ್ದರು. ಇನ್ನೊಬ್ಬರು ಹವಾಯಿಯ ಆಗರ್ಭ ಶ್ರೀಮಂತ ವ್ಯಕ್ತಿಯಾಗಿ ಮಾರ್ಪಟ್ಟರು. ಒಬ್ಬರು ತಮ್ಮ ಸಾವಿನ ಸಮಯದಲ್ಲಿ ತಮ್ಮ ಪರಿವಾರಕ್ಕೆ ಸಮಾಜ ಸೇವಾ ಸಂಸ್ಥೆಗಳಿಗೆ ಮತ್ತು ಚರ್ಚ್ಗಳಿಗೆ ಕೋಟ್ಯಾಂತರ ಡಾಲರ್ ಹಣವನ್ನು ನೀಡಿ ತೆರಳಿದರು. ಇನ್ನೊಬ್ಬರು ಬಹಳಷ್ಟು ಬಿಲ್ಗಳನ್ನು ಉಳಿಸಿದ್ದರು. ಅವನ್ನು ತೀರಿಸುವುದು ಬಾಕಿ ಇತ್ತು. ಇಬ್ಬರು ತಂದೆಯರು ಶಕ್ತಿಶಾಲಿ, ಸೊಗಸುಗಾರರು ಮತ್ತು ಪ್ರಭಾವಶಾಲಿಗಳಾಗಿದ್ದರು. ಇಬ್ಬರೂ ನನಗೆ ಸಲಹೆಗಳನ್ನು ನೀಡುತ್ತಿದ್ದರು. ಆದರೆ ಅವರು ಒಂದೇ ಬಗೆಯ ಸಲಹೆಗಳನ್ನು ನೀಡುತ್ತಿರಲಿಲ್ಲ. ಇಬ್ಬರೂ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದರು. ಆದರೆ ಅಧ್ಯಯನದ ಸಂದರ್ಭದಲ್ಲಿ ಒಂದೇ ರೀತಿಯ ಪಠ್ಯಕ್ರಮವನ್ನು ನಮೂದಿಸಿರಲಿಲ್ಲ. ಒಂದು ವೇಳೆ ನನಗೆ ಒಬ್ಬರೇ ಡ್ಯಾಡ್ ಇದ್ದಿದ್ದರೆ ನಾನು ಅವರ ಸಲಹೆಯನ್ನು ಸ್ವೀಕರಿಸುತ್ತಿದ್ದೆ ಅಥವಾ ತಿರಸ್ಕರಿಸುತ್ತಿದ್ದೆ. ಇಬ್ಬರು ಡ್ಯಾಡ್ಗಳಿದ್ದುದರಿಂದ ನಾನು ವಿರೋಧಾತ್ಮಕ ದೃಷ್ಟಿಕೋನ ಪಡೆದು ಜಿಜ್ಞಾಸೆಗೆ ಒಳಗಾದೆ. ಒಬ್ಬ ಶ್ರೀಮಂತ ವ್ಯಕ್ತಿಯದು ಮತ್ತು ಇನ್ನೊಂದು ಬಡ ವ್ಯಕ್ತಿಯದ್ದು. ಅವರಲ್ಲಿ ಯಾರಾದರೂ ಒಬ್ಬರ ದೃಷ್ಟಿಕೋನವನ್ನು ಅನುಸರಿಸುವ ಬದಲು ಈರುವರ ಮಾತುಗಳ ಮೇಲೆ ಸಾಕಷ್ಟು ಯೋಚಿಸಲು ತೊಡಗಿದೆ. ಅವುಗಳ ತುಲನೆ ಮಾಡುತ್ತಿದ್ದೆ ಮತ್ತು ನನ್ನದೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದ್ದೆ. ಸಮಸ್ಯೆ ಏನೆಂದರೆ, ಶ್ರೀಮಂತ ಡ್ಯಾಡ್ ಆ ಸಮಯದಲ್ಲಿ ಶ್ರೀಮಂತನಾಗಿರಲಿಲ್ಲ ಮತ್ತು ಬಡತನದಲ್ಲಿದ್ದ ಡ್ಯಾಡ್ ಬಡವರೂ ಆಗಿರಲಿಲ್ಲ. ಇಬ್ಬರೂ ತಮ್ಮ ತಮ್ಮ ವೃತ್ತಿಯನ್ನು ಶುರು ಮಾಡುವ ಹಂತದಲ್ಲಿದ್ದರು ಮತ್ತು ಇಬ್ಬರು ಆರ್ಥಿಕ ಮತ್ತು ಕೌಟುಂಬಿಕ ಕ್ಷೇತ್ರದಲ್ಲಿ ಸಂಘರ್ಷದಲ್ಲಿದ್ದರು. ಆದರೆ ದುಡ್ಡಿನ ವಿಷಯದಲ್ಲಿ ಮಾತ್ರ ಅವರಿಬ್ಬರ ದೃಷ್ಟಿಕೋನಗಳು ಭಿನ್ನವಾಗಿದ್ದವು. ಉದಾಹರಣೆಗಾಗಿ, ಒಬ್ಬ ಡ್ಯಾಡ್ ಹೇಳುತ್ತಿದ್ದರು, ಹಣದ ಮೇಲಿನ ವ್ಯಾಮೋಹವೇ ಎಲ್ಲಾ ದುರಿತಗಳಿಗೆ ಬೇರು. ಇನ್ನೊಬ್ಬರು ಹೇಳುತ್ತಿದ್ದರು, ಹಣದ ಲೋಪವೇ ಎಲ್ಲಾ ದುಷ್ಟತನಗಳಿಗೆ ತಾಯಿಬೇರು. ಇಬ್ಬರೂ ಶಕ್ತಿಶಾಲಿ ಡ್ಯಾಡ್ಗಳ ಬೇರೆ ಬೇರೆ ಸಲಹೆಗಳಿಂದಾಗಿ ನನಗೆ ಬಾಲ್ಯದಲ್ಲಿ ವಿವಶತೆ ಉಂಟಾಗುತ್ತಿತ್ತು. ನಾನೊಬ್ಬ ಒಳ್ಳೆಯ ಮಗನಂತೆ ಇಬ್ಬರ ಸಲಹೆಗಳನ್ನು ಕೇಳಲು ಇಷ್ಟಪಡುತ್ತಿದ್ದೆ ಮತ್ತು ಅವನ್ನು ಅಳವಡಿಸಲು ಯತ್ನಿಸುತ್ತಿದ್ದೆ. ಕಷ್ಟದ ಸಂಗತಿ ಅಂದರೆ ಇಬ್ಬರೂ ಒಂದೇ ವಿಷಯವನ್ನು ಹೇಳುತ್ತಿರಲಿಲ್ಲ. ಅವರ ಅಭಿಪ್ರಾಯದಲ್ಲಿ ಭೂಮಿಯ ಆಕಾಶದ ಅಂತರವಿರುತ್ತಿತ್ತು, ಮುಖ್ಯವಾಗಿ ದುಡ್ಡಿನ ವಿಷಯದಲ್ಲಿ. ನನಗೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಒದಗುತ್ತಿತ್ತು. ಆದರೆ ನನ್ನ ಜಿಜ್ಞಾಸೆ ಎಚ್ಚರಗೊಂಡಿತು. ನಾನು ಬಹಳಷ್ಟು ಸಮಯ ಯೋಚಿಸುತ್ತಲೇ ಇರುತ್ತಿದ್ದೆ, ಅವರಲ್ಲಿ ಯಾರು ಏನನ್ನು ಹೇಳಿದರು ಮತ್ತು ಹಾಗೆ ಯಾತಕ್ಕಾಗಿ ಹೇಳಿದರು ಅಂತ. ನನ್ನ ಬಿಡುವಿನ ಸಮಯದಲ್ಲೆಲ್ಲ ಇದೇ ವಿಚಾರವನ್ನು ಎತ್ತಿಕೊಂಡು ಚಿಂತಿಸುತ್ತಾ ಸ್ವತಃ ಈ ಪ್ರಶ್ನೆಯನ್ನು ಕೇಳಿಕೊಳ್ಳತೊಡಗಿದೆ. ಅವರು ಹಾಗೆ ಯಾಕೆ ಹೇಳಿದರು? ನಾನು ಇನ್ನೊಬ್ಬ ಡ್ಯಾಡ್ನ ವಿಷಯದಲ್ಲೂ ಇದೇ ಪ್ರಶ್ನೆಯನ್ನು ಕೇಳತೊಡಗಿದೆ. ಇದಕ್ಕೆ ಕಾರಣವೆಂದರೆ ಅದು ಇನ್ನಷ್ಟು ಸರಳವಾಗಿ ಹೋಗುತ್ತಿತ್ತು. ಹೌದು, ಅವರ ಮಾತುಗಳು ನಿಜಕ್ಕೂ ಸರಿಯಾಗಿವೆ. ಅದನ್ನು ನಾನು ಒಪ್ಪುತ್ತೇನೆ. ಅದೇ ವೇಳೆ ಅವರ ಸಲಹೆಗಳನ್ನು ನಕಾರಾತ್ಮಕವಾಗಿ ಸರಳವಾಗಿ ಹೇಳಿಕೊಳ್ಳುತ್ತಿದ್ದೆ. ಈ ಮನುಷ್ಯರಿಗೆ ತಾವು ಏನು ಹೇಳುತ್ತಿದ್ದೇವೆ ಎಂಬುದರ ಕಿಂಚಿತ್ತೂ ಪರಿಜ್ಞಾನವಿಲ್ಲ. ನಾನು ಇಬ್ಬರು ಡ್ಯಾಡ್ರನ್ನು ಪ್ರೀತಿಸುತ್ತಿದ್ದೆ. ಹಾಗಾಗಿ ನಾನು ಯೋಚನೆಯಲ್ಲಿ ವಿವಶನಾಗುತ್ತಿದ್ದೆ ಮತ್ತು ಕೊನೆಯಲ್ಲಿ ನಾನು ಸ್ವತಃ ಯೋಚನೆಗೆ ಹೊಂದಿಕೊಳ್ಳುವ ಆಯ್ಕೆಗೆ ಜೋತುಬಿದ್ದೆ. ಈ ಪ್ರಕ್ರಿಯೆಯಲ್ಲಿ ನನಗೆ ನನ್ನ ತೀರ್ಮಾನವನ್ನು ಆಯ್ಕೆ ಮಾಡಿಕೊಳ್ಳುವುದು ಹೆಚ್ಚು ಮೌಲ್ಯಯುತವೆಂದು ಅನ್ನಿಸುತ್ತಿತ್ತು. ಅದು ಯಾವುದೇ ದೃಷ್ಟಿಕೋನವನ್ನು ಸ್ವೀಕರಿಸುವುದಕ್ಕೋ ತಿರಸ್ಕರಿಸುವುದಕ್ಕೋ ಸಂಭವನೀಯವಿರಲಿಲ್ಲ. ಶ್ರೀಮಂತ ಜನರು ಹೆಚ್ಚು ಶ್ರೀಮಂತರಾಗುತ್ತಾರೆ ಮತ್ತು ಬಡವರು ಇನ್ನಷ್ಟು ಬಡವರಾಗುತ್ತಾರೆ. ಇದರ ಒಂದು ಕಾರಣವೆಂದರೆ ಹಣದ ವಿಷಯದಲ್ಲಿ ಯಾರೂ ಸ್ಕೂಲ್ನಲ್ಲಿ ಕಲಿಸುವುದಿಲ್ಲ, ಮನೆಯಲ್ಲಿ ಮಾತ್ರ ಕಲಿಸಲಾಗುತ್ತದೆ. ನಮ್ಮಲ್ಲಿ ಬಹುತೇಕ ಮಂದಿ ಹಣದ ವಿಷಯವನ್ನು ನಮ್ಮ ಹೆತ್ತವರ ಮುಖೇನ ಕಲಿಯುತ್ತೇವೆ. ಬಡ ಹೆತ್ತವರು ಹಣದ ವಿಷಯದಲ್ಲಿ ತಮ್ಮ ಮಕ್ಕಳಿಗೆ ಏನನ್ನು ಕಲಿಸಲು ಸಾಧ್ಯ? ಅವರು ಇಷ್ಟೇ ಹೇಳುವುದು, ಶಾಲೆಗೆ ಹೋಗು, ಕಷ್ಟಪಟ್ಟು ಕಲಿ. ಹುಡುಗ ಉನ್ನತ ಗ್ರೇಡ್ನಲ್ಲಿ ಪಾಸು ಮಾಡಬಹುದು. ಅಷ್ಟಾದರೂ ಆತನ ಆರ್ಥಿಕ ಪ್ರೋಗ್ರಾಮಿಂಗ್ ಮತ್ತು ಮಾನಸಿಕ ನಿಲುವು ಬಡತನದ ವ್ಯಕ್ತಿಯಾಗಿಯೇ ಉಳಿಯುವಂತಾಗಿರುತ್ತದೆ. ದೌರ್ಭಾಗ್ಯದಿಂದ. Sample complete. Ready to continue?